ಎಲ್ಲರಿಗೂ ನಮಸ್ಕಾರ. ಈ ವರ್ಷ 2023-24ನೇ ಸಾಲಿನ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಹೊಸ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಅಂದರೆ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿರ್ತಾರೆ. ಈಗ ಗಂಗಾ ಕಲ್ಯಾಣ ಯೋಜನೆಯನ್ನು ಯಾವ ಒಂದು ಇಲಾಖೆಗೆ ಸಂಬಂಧಪಟ್ಟಿದೆ, ಹೇಗೆ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲು ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಒಂದು ಹಣವನ್ನು ಕೊಡ್ತಾರೆ, ಸೊ ಅದನ್ನೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಗಂಗಾ ಕಲ್ಯಾಣ ಯೋಜನೆಯನ್ನು ಯಾರಿಗೆ ಕೊಡ್ತಾರೆ ಅಂತಂದರೆ, ಯಾವ ರೀತಿ ಅವರು ಯಾರಿಗೆ ಸಹಾಯ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋದರೆ, ಸಣ್ಣ ಹಾಗೂ ಮತ್ತು ಅತಿ ಸಣ್ಣ ರೈತರಿಗೆ ಉಚಿತವಾಗಿ ಕೊಳವೆ ಬಾವಿ ಅಥವಾ ತೆರೆದ ಬಾವಿಯನ್ನು ನಿರ್ಮಿಸಲು ಏನು ಮಾಡ್ತಾರೆ ಅಂದರೆ ಗಂಗಾ ಕಲ್ಯಾಣ ಯೋಜನೆಯಡಿ ಸಹಾಯಧನವನ್ನು ಮಾಡ್ತಾರೆ. ಹಾಗಾದರೆ ಈ ಯೋಜನೆಯಡಿ ಯಾವ ರೈತರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಈ ಯೋಜನೆಯಡಿ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಪರಿಶಿಷ್ಟ ಪಂಗಡದ ರೈತರು ಹೊಂದಿರುವ ಕೃಷಿ ಜಮೀನುಗಳಿಗೆ ಬೋರ್ವೆಲ್ ಕೊರೆಯುವ ಮೂಲಕ ನೀರಾವರಿ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ. ನಂತರ ಇಲ್ಲಿ ಏನಾಗುತ್ತೆ ಅಂತಂದರೆ, ಶಕ್ತಿ ಪಂಪ್ಸೆಟ್ ಮತ್ತು ಪರಿಕರಗಳನ್ನು ಕೂಡ ಅವರೇ ಅಳವಡಿಸಿಕೊಡ್ತಾರೆ. ಇನ್ನು ಇಲ್ಲಿ ಏನಾಗುತ್ತೆ ಅಂದರೆ, ಇದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಸಂಬಂಧಿಸಿದಂತೆ ಘಟಕದ ವೆಚ್ಚವನ್ನು ಏನು ಮಾಡ್ತಾರೆ, 4.50 ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಅಂದರೆ ಇಲ್ಲಿ ಏನು ಅಂತರ್ಜಲ ಕುಸಿದಿರುವ ಕಾರಣ, ಅಂದರೆ ಅಲ್ಲಿ ನೀರು ತುಂಬ ಕೆಳಮಟ್ಟದಲ್ಲಿರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವೊಬ್ಬರು ಒಂದು ಬಿಟ್ಟು 2 ಸಾರಿ ಬೋರ್ವೆಲ್ ಹೊಡಿಸುವಂಥ ಪರಿಸ್ಥಿತಿಗಳಿರುತ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅಂಥ ಒಂದು ನಗರಗಳು ಯಾವ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಆಮೇಲೆ ಈ ಕೋಲಾರ, ಚಿಕ್ಕಬಳ್ಳಾಪುರ ಇಂಥ ಜಿಲ್ಲೆಗಳಲ್ಲಿ ಏನು ಮಾಡ್ತಾರೆ, 4.50 ಲಕ್ಷ ಅಂದರೆ 4.4 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ನೆಕ್ಸ್ಟ್ ಇನ್ನು ಈ ಕಡೆ ಬಂದರೆ, ನಾವು ಈ ಕಡೆ ಅಂತಂದರೆ ಮಲೆನಾಡು ಜಿಲ್ಲೆಗಳಾದ ಈ ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬೋರ್ವೆಲನ್ನು ಕೊರೆಯೋದು ಸ್ವಲ್ಪ ಕಷ್ಟಕರವಾಗಿರುವ ಕಡೆಗಳಲ್ಲಿ ತೆರೆದ ಬಾವಿಗಳನ್ನು ತೊಳೆದು, ಅಂದರೆ ಆ ಕಡೆ ಸ್ವಲ್ಪ ಏನು ಮಾಡ್ತಾರೆ ಅಂತಂದರೆ ಬೋರ್ವೆಲ್ ಕೊರೆಯೋದು ಕಮ್ಮಿ. ಸೊ ಅದಕ್ಕೋಸ್ಕರ ಬಾವಿಗಳನ್ನು ತೋಡ್ತಾರೆ. ಬಾವಿಗಳನ್ನು ತೋಡೋಕ್ಕೆ ಅಲ್ಲಿ ಬಾವಿಗಳನ್ನು ತೋಡೋದ್ರ ಮೂಲಕ ನೀರಾವರಿ ಸೌಲಭ್ಯವನ್ನು ಮಾಡ್ತಾರೆ. ಸೊ ಅಂಥದ್ರಲ್ಲಿ ಎಷ್ಟು ಕೊಡ್ತಾರೆ ಅಂತಂದರೆ, ಒಂದು ಬಾವಿಯನ್ನು ತೆರೆಯೋಕ್ಕೆ ವೆಚ್ಚ ಎಷ್ಟು ಕೊಡ್ತಾರೆ ಅಂದರೆ 1.5 ಲಕ್ಷ ರೂಪಾಯಿಗಳನ್ನು ಅಲ್ಲಿ ಕೊಡ್ತಾರೆ. ಸೊ ಇದು ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ ನೋಡೋದಾದರೆ, ಇದು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಇದು ಪಟ್ಟಿರುವಂಥದ್ದು. ಇನ್ನು ಈ ಯೋಜನೆಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನಾನು ನೋಡೋಕೆ ಹೋದರೆ, ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ಜಾತಿ ಸಮುದಾಯಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು. ಅವರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು. ಪ್ರವರ್ಗ 1, 2A, 3A, 3B ಹಿಂದುಳಿದ ವರ್ಗಕ್ಕೆ ಸೇರಿರಬೇಕು. ಆಮೇಲೆ ಈಗಿರುವವರು ಇರುವಂಥ ಜಮೀನಿಗೆ ಯಾವುದೇ ರೀತಿಯಾದಂತಹ ನೀರಾವರಿ ಸೌಲಭ್ಯವನ್ನು ಅವರು ಹೊಂದಿರಬಾರದು. ನೆಕ್ಸ್ಟ್, ಅರ್ಜಿದಾರರ ವಾರ್ಷಿಕ ವರಮಾನ ಎಷ್ಟಪ್ಪ ಅಂದರೆ, ಗ್ರಾಮಾಂತರ ಪ್ರದೇಶವರಿಗೆ 98,000 ರೂಪಾಯಿ ಹಾಗೂ ಪಟ್ಟಣ ಪ್ರದೇಶದವರಿಗೆ 1,20,000 ರೂಪಾಯಿನ ಮೀರಿರಬಾರದು. ಇಷ್ಟು ಅವರ ಆದಾಯ ಪ್ರಮಾಣ ಪತ್ರದಲ್ಲಿ ಇರಬೇಕು. ಅಂದರೆ ಆದಾಯ ಪ್ರಮಾಣ ಪತ್ರ ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ಒಂದು ವರ್ಷಕ್ಕೆ ಇಷ್ಟು ವರಮಾನ ಆಗಬೇಕು ಅವ್ರದ್ದು ಅಂತ. ಥರ್ಡ್ ಒನ್ ನೋಡ್ತಾ ಹೋದರೆ, ಅರ್ಜಿದಾರರು ಒಂದೇ ಸ್ಥಳದಲ್ಲಿ ಹೊಂದಿಕೊಂಡುವಂತೆ, ಎಕ್ಸಾಂಪಲ್ ಒಂದೇ ಸರ್ವೆ ನಂಬರ್ಗೆ ಅದೇನಿರಬೇಕು, 2 ಎಕರೆ ಇರಬೇಕು. ಅಲ್ಲೊಂದು ಎಕರೆ ಇಲ್ಲೊಂದು ಎಕರೆ ಆ ಥರ ಇದ್ದರೆ ಮೇ ಬಿ ಇದು ಕೊಡಲ್ಲ ಅಂತ ಅನ್ಕೋತೀನಿ. ಸೊ ಅಲ್ಲೇ ಆಜು ಪಕ್ಕ ಆ ಥರ ಇದ್ದರೆ ಏನು ಮಾಡ್ತಾರೆ, ಒಂದೇ ಸ್ಥಳದಲ್ಲಿ 2 ಎಕರೆ ಹೊಂದಿಕೊಳ್ಳುವಂಥದ್ದು ಇತ್ತು ಅಂದರೆ ಅವರು ಅದನ್ನು ಅರ್ಜಿ ಸಲ್ಲಿಸಬಹುದು. ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ 1 ಎಕರೆ ಜಮೀನನ್ನು ಹೊಂದಿರಬೇಕು. ವೈಯಕ್ತಿಕ ಕೊಳವೆ ಬಾವಿ ಯೋಜನೆ ಘಟಕ ವೆಚ್ಚ ರೂಪಾಯಿ 2.50 ಲಕ್ಷ ರೂಪಾಯಿ. ಇದರಲ್ಲಿ 2 ಲಕ್ಷ ರೂಪಾಯಿ ಸಹಾಯಧನ ಹಾಗೂ 50,000 ರೂಪಾಯಿ ನಿಗದಿಯಿಂದ ಶೇಕಡ 4 ಬಡ್ಡಿ ದರದಲ್ಲಿ ನೀಡುವ ಸಾಲದ ಮೊತ್ತವಾಗಿರುತ್ತದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇನ್ನೇನಾಗುತ್ತೆ ಅಂತಂದರೆ, ಏನಿದೆ ಅಂತಂದರೆ, ರೈತರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು. ಅಂದರೆ ರೈತರಿಗೆ ಏನಾದಿರಬೇಕು ಅಂತಂದರೆ, ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ, ಆ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ನಂಬರ್ ಜೋಡಣೆ ಆಗಿರಬೇಕು.
ಮತ್ತು ಬ್ಯಾಂಕ್ ಖಾತೆಯ ಪುಸ್ತಕದಲ್ಲಿಯೂ ಇದ್ದು ಇತರ ದಾಖಲೆಗಳಾದ ಜಾತಿ ಪ್ರಮಾಣ ಪತ್ರದಲ್ಲಿಯೂ ಆಧಾರ್ ಕಾರ್ಡ್ ಇರುವಂತೆ ಹೆಸರು ಹೊಂದಾಣಿಕೆ ಆಗಿರಬೇಕು. ಅಂದರೆ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಮತ್ತು ನಿಮ್ಮ ಕಾಸ್ಟ್ ಇನ್ಕಮ್, ಸೊ ಇವುಗಳೆಲ್ಲವೂ ಆಧಾರ್ ಕಾರ್ಡ್ನಲ್ಲಿ ಹೆಂಗಿರುತ್ತಲ್ಲ ಅದೇ ರೀತಿ ಹೆಸರು ಇರಬೇಕು. ಬೇರೆ ಬೇರೆ ಹೆಸರಿದ್ದರೆ, ಬೇರೆ ಬೇರೆ ಥರ ಹೆಸರಿದ್ದರೆ ಅದು ಅರ್ಜಿ ನಿಮ್ಮದು ತಿರಸ್ಕಾರ ಆಗುವಂತಹ ಸಂದರ್ಭ ಇರುತ್ತೆ. ಇನ್ನು ಒಂದು ಬಾರಿ ಯಾವುದಾದ್ರೂ ಯೋಜನೆಯಲ್ಲಿ, ಈಗ ಡಿ ದೇವರಾಜ್ ಅರಸು ನಿಗಮದಿಂದ ಒಂದು ಬಾರಿ ಯಾರಾದರೂ ಕೂಡ ನೀವು ಅಲ್ಲಿ ಅರ್ಜಿಯನ್ನು ಅಭಿವೃದ್ಧಿ ನಿಗಮ, ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ. ಸೊ ಇಷ್ಟು ನಿಗಮಗಳಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳನ್ನು ಸಂಪರ್ಕಿಸಿ ಅರ್ಜಿಯನ್ನು ಹಾಕಿ ರೈತರು ಇದರ ಉಪಯೋಗವನ್ನು ಪಡೆದುಕೊಳ್ಬೋದು. ಇದೇ ರೀತಿ ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.